ನಿಮ್ಮ ರಾಜ್ ಭೋಜನದಲ್ಲಿ ಸರಳ ಪ್ರಶ್ನೆಗಳಿಗೆ ಉತ್ತರಿಸಿ ಆಕರ್ಷಕ ಬಹುಮಾನಗಳನ್ನು ಗೆಲ್ಲಿ. ನಿರೀಕ್ಷಿಸಿ ಅತಿ ಶೀಘ್ರದಲ್ಲಿ. Now time for Bangalore Rounds. Hello friends, ರಾಜ್ ಮ್ಯೂಸಿಕ್ ಹಾಗೂ ರಾಜ್ ನ್ಯೂಸ್ ಕನ್ನಡ ವೀಕ್ಷಕರಿಗೆ ಸ್ವಾಗತ. ನಾನು ತ್ರಿಶಾಲ್, ನೀವು ನೋಡ್ತಾ ಇದ್ದೀರಾ ಬ್ಯಾಂಗ್ಳೂರ್ ರೌಂಡ್ಸ್. ವೀಕ್ಷಕರೇ, ಇವತ್ತು ನಾನು ಗುಲ್ಲುಸ್ ಚಾಟ್ಸ್ ಎದುರುಗಡೆ ನಿಂತಿದ್ದೀನಿ. ಇದು ಇಲ್ಲಿ ಶೇಷಾದ್ರಿಪುರಂನಲ್ಲಿರುವ ಸರ್ಪೆಂಟೈನ್ ರೋಡ್ನಲ್ಲಿರುವಂತಹ ಚಾಟ್ಸಲ್ಲಿ ಇದ್ದೀನಿ. ಸೊ ಬನ್ನಿ, ಹಾಗಾದರೆ ಇವತ್ತು ನೋಡಿ ಈವ್ನಿಂಗ್ ಟೈಮ್ ಇದೆ. ಇವಾಗ ಮಳೆ ಬರೋ ಥರನೂ ಕೂಡ ಇದೆ. ಸೊ ಚಳಿ ಕೂಡ ಆಗ್ತಾ ಇದೆ. ಸೊ ಚಾಟ್ಸ್ ತಿನ್ನಬೇಕು ಅನಿಸ್ತಾ ಇರುತ್ತೆ ಈ ಟೈಮಲ್ಲಿ. ಸೊ ನಿಮಗೂ ಕೂಡ ಆಸೆ ಆಗ್ತಿದೆ ಅನಿಸುತ್ತೆ ಈ ಗುಲ್ಲುಸ್ ಚಾಟ್ಸ್ ನೋಡಿದ ತಕ್ಷಣವೇ. ಸೊ ಬನ್ನಿ ಹಾಗಾದರೆ ನೋಡೋಣ ಹೇಗಿದೆ ಅಂತ, ಇಲ್ಲಿ ಚಾಟ್ಸು ಏನೇನು ಮಾಡ್ತಾರೆ ಅಂತ, ಯಾವ್ಯಾವ ಚಾಟ್ಸ್ನ ಮಾಡ್ತಾರೆ ಅಂತ. ಬನ್ನಿ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ವಡಾಪಾವ್ ಇದೆ, ಪಾನಿಪುರಿ ಇದೆ, ಬೇಲ್ಪುರಿ ಇದೆ, ಮಸಾಲೆ ಪುರಿ ಇದೆ. ಇದನ್ನ ಮಷೀನ್ ಇದೆಯಲ್ಲ, ಇಲ್ಲಿ ಇದೆ, ಇಲ್ಲೊಂದು ಹೋಲ್ ಇದೆ. ಹೋಲ್ ಇಲ್ಲಿ ಕಡೆ ಒಂದು ಲಾಕ್ ಮಾಡೋದಿದೆ. ಇದು ಮಾಡಿಬಿಟ್ಟು ವಾವ್, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ, ಟ್ವಿಸ್ಟ್ ಆಗಿದೆ. ಅದಕ್ಕೆ ಇದ್ರ ಹೆಸರು ಇರೋದು ಟ್ವಿಸ್ಟ್ ಟ್ಯಾಟೋ ಅಂತ. ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನೋಡಿ. ಇದನ್ನು ನೋಡಿದ್ರೇ ಖುಷಿ ಅನಿಸುತ್ತೆ. ಎಷ್ಟು ಇದು ಫ್ಲೇವರ್ ಇರೋದು ಪೆರಿ ಪೆರಿ ಅಂತ. ಇನ್ನು ಎಷ್ಟು 3 ಫ್ಲೇವರ್ಸ್ ಇದೆಯಂತೆ. ಒಟ್ಟು ಟೋಟಲ್ 4 ಇದೆ. ಒಂದು ಪುದೀನ ಇದೆ, ಒಂದು ಸಾಲ್ಟ್ ಇದೆ, ಒಂದು ಟೊಮ್ಯಾಟೊ ಚಿಲ್ಲಿ ಇದೆ. ಇದು ಮಾಡಿಕೊಟ್ಟಿರೋದು ಪೆರಿ ಪೆರಿನ, ಇನ್ನೊಂದು ಮಂಚೂರಿಯನ್ ಅಂತ ಬರುತ್ತೆ. ನೋಡಿ, ಇವಾಗ ನಾನು ಟೇಸ್ಟ್ ಮಾಡಲಾ? ಇದನ್ನು ನೋಡ್ತಿದ್ರೆ ತಿನ್ನಬೇಕು ಅನಿಸ್ತಾ ಇದೆ ನನಗೆ. ಸೂಪರ್ ಆಗಿದೆ. ಬನ್ನಿ ಇನ್ನೇನೇನಿದೆ ಅಂತ ನೋಡೋಣ ಗುಲ್ಲುಸ್ ಚಾಟ್ಸಲ್ಲಿ. ಇನ್ನು ಏನೇನು ಚಾಟ್ಸ್ ಮಾಡ್ತಾರೆ ಅಂತ. ಬೆಂಗಳೂರಿನಲ್ಲಿ ಫೇಮಸ್ ಆಗಿರುವ ಗುಲ್ಲುಸ್ ಚಾಟ್ಸ್ನ ಓನರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಇವಾಗ ಅವ್ರ ಜೊತೆ ಮಾತಾಡ್ಸೋಣ. ಸರ್, ನಿಮ್ಮ ಹೆಸರು?
ಜಿತೇಂದ್ರ ಕುಮಾರ್. ಮ್ಯಾಮ್ ನಿಮ್ಮ ಹೆಸರು? ವಿನೀತಾ ಗರ್. ಓಕೆ, ನೀವಿಬ್ಬರು ಅಂದರೆ ಎಷ್ಟು ವರ್ಷದಿಂದ ನೀವು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿರ್ತಾ ಇದ್ದೀರಾ? ಮೇಡಮ್ ಇದು ಆ್ಯಕ್ಚುಲಿ ನಾವು ಅಂಗಡಿಗಿಂತ ಮುಂಚೆ ನಾವು ರೋಡಲ್ಲಿದ್ವಿ, ಗಾಡಿ ತಳ್ಕೊಂಡು. ಅಲ್ಲಿ ನಾವು ಭಾಳ 30-35 ವರ್ಷದ ಹಿಂದೆ ಇದ್ದರು. ನಮ್ಮ ತಂದೆ ಎಲ್ಲ ಮಾಡ್ತಾಯಿದ್ರು. ನಾನು 89 ಈ ಅಂಗಡಿ ಬಾಡಿಗೆಗೆ ತೊಗೊಂಡು ಈಗ ನಾವು ಸ್ವಂತಕ್ಕೆ ಮಾಡ್ಕೊಂಡಿದ್ವಿ. ಅವಾಗಿಂದ ನಡೆಸ್ತಾ ಇದ್ದೀವಿ. ಆಲ್ಮೋಸ್ಟ್ 32 ಇಯರ್ಸ್ ಆಯ್ತು ಇಲ್ಲಿ ಬಂದು. ಓಕೆ. ಸೊ 32 ಇಯರ್ಸ್ ಐ ಆಮ್ ರನ್ನಿಂಗ್ ದಿಸ್ ಶಾಪ್. ಸರ್ ಗುಲ್ಲೂಸ್ ಅಂತ ಇಟ್ಟಿದ್ದೀರಲ್ಲ, ಏನು ಈ ಹೆಸರಿಗೆ ಏನು ಕಾರಣ? ಇದು ಆ್ಯಕ್ಚುಲಿ ಏನು ಗೊತ್ತಾ, ನಾವು ನಾರ್ತ್ ಇಂಡಿಯನ್ಸ್ ಅಲ್ವಾ, ಅದರಿಂದನೇ ಪೆಟ್ ನೇಮ್ ಅದು ಗುಲ್ಲೂಸ್ ಅಂತ. ನಮ್ಮ ಅಣ್ಣನ ಹೆಸರು ಗುಲ್ಲು, ನನ್ನ ಹೆಸರು ಡಬ್ಲು. ಸೊ ನಾವು ಅವಾಗ ಏನಂದ್ರೆ ಎಲ್ಲರೂ ಬಾಂಬೆ ಬೇಲೋದು, ಕರ್ನಾಟಕ ಬೇಲೋದು ಎಲ್ಲ ಇರ್ತಾರೆ. ಐ ಡಿಂಟ್ ಲೈಕ್ ದಟ್ ಟಿಪಿಕಲ್ ನೇಮ್. ಅಂದರೆ ಟಿಪಿಕಲ್ ಆಗಿರಬಾರ್ದು ಹೆಸರು ಅಂದ್ಬಿಟ್ಟು ನಮ್ಮ ಅಣ್ಣನ ಹೆಸರಲ್ಲೇ ನಾವು ನಮ್ಮ ಗಾಡಿ ತಳ್ಕೊಂಡು ಹೋಗೋ ಟೈಮಲ್ಲಿ ಎಲ್ಲರೂ ಗುಲ್ಲೂಸ್ ಬ್ರದರ್ಸ್ ಅಂತ ಹೇಳ್ತಾ ಇದ್ರು. ಸೊ ಆ ಹೆಸರು ಅಲ್ಲಿಂದಾನೇ ಫ್ಲಾಶ್ ಆಯಿತು. ಗುಲ್ಲೂಸ್ ಚಾಟ್ ಅಂತ ನೀಡೋಣ ಅಂದ್ಬಿಟ್ಟು ಮಾಡಿದ್ವಿ ನಾವು. ಅದರಿಂದ ಗುಲ್ಲೂಸ್ ಚಾಟ್ ಅಂತ ಬಂದಿದೆ. ಸರ್ ಟೈಮಿಂಗ್ಸ್ ಎಲ್ಲ ಯಾವ ಥರ ಇದೆ ಇಲ್ಲಿ? ಇಲ್ಲಿ ಬೆಳಿಗ್ಗೆ ನಾವು 11:30 ತಂದ್ರೆ ತೆಗೆದ್ರೆ ರಾತ್ರಿ 10 ಗಂಟೆ ತನಕ. ಸರ್ ರೆಸಿಪಿದು ಏನು ಸೀಕ್ರೆಟ್? ಇದು ನಮ್ಮ ತಂದೆಯಿಂದ ನಾವು ಕಲ್ತಿರೋದು. ಮೇನ್ ಥಿಂಗ್ ಏನಂದ್ರೆ ನಾವೆಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ ಯೂಸ್ ಮಾಡೋದು. ವಿ ಡೋಂಟ್ ಯೂಸ್ ಎನಿಥಿಂಗ್ ಆರ್ಟಿಫಿಷಿಯಲ್. ಆ್ಯಂಡ್ ಪ್ಲಸ್ ಇಟ್ ಇಸ್ ವೆರಿ ಸಿಂಪಲ್. ಅದರಿಂದ ಏನಂದರೆ ನಮ್ಮದು ಮಸಾಲೆ ಪುರಿ ಇಟ್ ಇಸ್ ಡಿಫ್ರೆಂಟ್. ವಿ ಡೋಂಟ್ ಯೂಸ್ ಎನಿಥಿಂಗ್ ಟೂ ಮಚ್ ಆಫ್ ಮಸಾಲಾಸ್ ಆರ್ ಎನಿಥಿಂಗ್. ನಾವು ಸ್ಟಾರ್ಟ್ ಮಾಡಿದ್ದೆ ಬಿಸ್ನೆಸ್ ಫಸ್ಟ್ 6 ಐಟಮ್ ಇತ್ತು. ಮಸಾಲಾ ಪುರಿ, ಪಾನಿಪುರಿ, ಬೇಲ್ಪುರಿ, ದಹಿ ಪುರಿ, ಸೇವ್ ಪುರಿ ಆ್ಯಂಡ್ ಕಟ್ಲೆಟ್ ಸಮೋಸ ಇತ್ತು ಅಷ್ಟೇ. ಮೆತ್ತಿಗೆ ಬರ್ತಾ ವಿ ಸ್ಟಾರ್ಟೆಡ್ ಆ್ಯಡಿಂಗ್ ಆಲ್ ದ ಐಟಮ್ಸ್. ಸೊ ನಾವು ಆಲ್ಮೋಸ್ಟ್ ಅರೌಂಡ್ 40 ಐಟಮ್ಸ್ ಇದೆ. ವಿ ಆರ್ ಸ್ಟಾರ್ಟೆಡ್ ವಿತ್ ಚಾಟ್, ದೆನ್ ವಿ ಹ್ಯಾವ್ ಕಮ್ ಔಟ್ ವಿತ್ ಪಿಜ್ಜಾ, ಬರ್ಗರ್ಸ್, ಗ್ರಿಲ್ ಸ್ಯಾಂಡ್ವಿಚಸ್, ಜ್ಯೂಸಸ್, ಮಿಲ್ಕ್ ಶೇಕ್ಸ್, ದೆನ್ ವಿ ಹ್ಯಾವ್ ಕಮ್ ಔಟ್ ವಿತ್ ಐಸ್ ಕ್ರೀಮ್ಸ್ ಆಲ್ಸೋ. ಆ್ಯಂಡ್ ನಮ್ಮದು ಇವಾಗ ಒಂದು ಹೊಸದಾಗಿ ಐಟಮ್ ಏನಂದರೆ ಪಾನಿಪುರಿ ಪಿಜ್ಜಾ ಅಂತ ಇದೆ. ಅದು ಭಾಳ ಚೆನ್ನಾಗಿದೆ. ಅದು ಪಾನಿಪುರಿಯಲ್ಲಿ ನಾವು ಪಿಜ್ಜಾ ಮಾಡ್ಕೊಡ್ತೀವಿ. ಅದರಿಂದ ಇಟ್ಸ್ ಸಮಥಿಂಗ್ ಡಿಫ್ರೆಂಟ್. ಲಾಟ್ ಆಫ್ ಪೀಪಲ್ ಆರ್ ಲೈಕಿಂಗ್ ಇಟ್. ಸೊ ಸರ್ ಇದು ಓಕೆ ಸರ್, ಇದು ಒಂದೇ ಬ್ರಾಂಚಾ ಇರೋದು? ಇಲ್ಲ, ಒಂದೇ ಅಂಗಡಿ. ಐ ಡೋಂಟ್ ಪ್ರಿಫರ್ ಟು ಓಪನ್ ಎ ಬ್ರಾಂಚ್ ಆರ್ ಎನಿಥಿಂಗ್. ಐ ಆಮ್ ಹ್ಯಾಪಿ ವಿತ್ ದಿಸ್. ಸಿ ಡೂಯಿಂಗ್ ಬಿಸ್ನೆಸ್ ಎನಿಬಡಿ ಕ್ಯಾನ್ ಡು, ಬಟ್ ಟು ಕ್ರಿಯೇಟ್ ಎ ಫ್ಯಾಮಿಲಿ ಇಟ್ಸ್ ವೆರಿ ಡಿಫಿಕಲ್ಟ್. ಸೊ ದಟ್ ಕ್ರಿಯೇಷನ್ ವಿ ಹ್ಯಾವ್ ಡನ್ along with so many years. So that's why we are well known and we are still here even after 60 kids. ಅಂದರೆ ದುಡ್ಡೇ ಇಂಪಾರ್ಟೆಂಟ್ ಅಲ್ಲ, ಅದ್ರ ಜೊತೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್, ಕಸ್ಟಮರ್ ರಿಲೇಷನ್ಶಿಪ್ ಇದ್ರೇ ಅದೊಂಥರ ನಮಗೆ ಖುಷಿ ಕೊಟ್ಟಂಗೆ ಅಂತ ಇವರು ಹೇಳ್ತಾ ಇದ್ದಾರೆ. ಸೊ ಅದೇ ಥರ ಎಲ್ಲರ ಮನಸ್ಸಲ್ಲಿ ಅದೇ ಥರನೇ ಇರಬೇಕು ಅಂತ ನಾನು ಕೂಡ ಬಯಸ್ತೀನಿ. ನೀವು ಕೂಡ ಹಾಗೆ ಇರಬೇಕು. ಇದಿಷ್ಟು ಇವತ್ತಿನ ರಾಜ್ ಭೋಜನದ ಉಪ್ಪು ಹುಳಿ ಖಾರ ಸ್ಪೆಷಲ್ ರೆಸಿಪಿ. ಇಂತಹದೇ ಟೇಸ್ಟಿ ರೆಸಿಪಿ ಹೊತ್ತು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ವೈಟ್ ಅಂಡ್ ವಾಚ್ ರಾಜ್ ನ್ಯೂಸ್ ಅಂಡ್ ರಾಜ್ ಮ್ಯೂಸಿಕ್. ನಿಮ್ಮ ರಾಜ್ ಭೋಜನದಲ್ಲಿ ಸರಳ ಪ್ರಶ್ನೆಗಳಿಗೆ ಉತ್ತರಿಸಿ ಆಕರ್ಷಕ ಬಹುಮಾನಗಳನ್ನು ಗೆಲ್ಲಿ. ನಿರೀಕ್ಷಿಸಿ ಅತಿ ಶೀಘ್ರದಲ್ಲಿ.